ಅಲ್ಲ ಕಣ್ಣೆ, ನನ್ನ ಮಗಳಾಗಿ ನೀನು, ಈ ರುದ್ರಮ್ಮನ ಮಗಳಾಗಿ ನೀನು ಅದು ಹೆಂಗೆ ಒಡ್ಸ್ಕೊ ಬಂದೆ ಅವಳ ಕೈಲಿ, ನೀನು ಅವನ ಕೈಲಿ ಹೆಂಗೆ ಒಡ್ಸ್ಕೊ ಬಂದೆ? ನಡ ಮುರಿಬೇಕ ನೀನು. ನನ್ನ ಮಗನ ಕೈಲಿ ಒಡ್ಸ್ಕೊ ಬಂದಿದ್ದೀಯಲ್ಲ ನೀನು, ಬುದ್ಧಿ ಇಲ್ವಾ ನಿನಗೆ? ನಡ ಮುರಿದನೆ ಬಿಟ್ಟು ಬಂದಿದ್ದೀಯಲ್ಲ ಇಲ್ಲಿಗೆ. ನಾನು ಬಿಟ್ನವ ನಡ ಮುರಿಯದ ಕೈಗೆ ಸಿಗ್ಲಿಲ್ಲ ನನ್ನ ಮಗ, ಅದಕ್ಕೆ ಚಂದಾಗ ಬಾರ್ಸೋರು ನಸಿಯ ನನಗೆ ಹೊಡೆದ. ನಾನು 10 ಏಟು ಹೊಡೆದ್ರು 1 ಏಟು ಹೊಡ್ಸ್ಕೊತಿದ್ದಿಲ್ಲ ನಾನು, ಗೊತ್ತಾ? ಇವತ್ತು ಹೊಡೆದವನೇ ನಾನಂತೂ. ನಾನು ಸತ್ರು ಹೋಯ್ಕಿಲ್ಲ. ಅಲ್ಲ, ಅವ್ರ ಮನೇಲಿ ಏನೂ ಇಲ್ದಂಗೆ ಗತ್ ಕೆಟ್ಟಂಗೆ ಕೂತಿದ್ರು. ನನ್ನ ಮದುವೆ ಆದ್ಮೇಲೆ ಏನೋ ಅದೃಷ್ಟ ಉಕ್ಕಂಗೆ ಉಕ್ಕಿ ಮನೆಯಲ್ಲೂ ಆ ಚಂದಾಗಿ ಎಲ್ಲನೂ ರೆಡಿ ಮಾಡಿಸ್ಕೊಂಡು ಎಲ್ಲರೂ ಇದು ಮಾಡಿವಿ. ನನಗೆ ನನ್ನ ಮೇಲೆ ಕೈ ಮಾಡೋಷ್ಟು ತಕ್ಸತ್ ಬಂದ್ಬಿಡ್ತಾವನ್ಗೆ. ಹೋಗಿ ನಮ್ಮ ಮುತ್ತಿಗೆ ಕಾಲಲ್ಲಿ ಸಂದಿಲ್ ನುಗ್ಗು ಅಂತ ಅವನು ಕಾಲು ಸಂದಿಲ್ ನಾನು ನುಗ್ಬೇಕಂತ ಅವ್ಳು ಕಾಲು ಸಂದಿಲ್ಲ. ನೋಡಿ ಎಷ್ಟು ಮಟ್ಕ ಅದೇ ಅಂತ. ಪರವಾಗಿಲ್ವಲ್ಲ, ಸುಮಾರಾಗಿ 10 ರೂಪಾಯಿ ಬಂದವನೇ. ಏನಂತ ಸಮಾಚಾರ? ಏನು ಅದಕ್ಕೆ ಮೇಲೆ ಅಷ್ಟೊಂದು ಪಿರುತಿ ಉಕ್ಕಿ ಉಕ್ಕಿ ಹರಿತದದು? ಏನಂತೆ? ಏನೋ ಕಾಣೆ ನೋಡಿ ಹೆಂಗಂತಾನೆ ಅಂತವ. ಅವಳು ನೋಡಿ ಬುದ್ಧಿ ಕಲಿ ನೀನು. ನಮ್ಮ ಅಣ್ಣ ಅಷ್ಟೊಂದು ಎಳ್ದಾಡ್ಕೊಂಡು ಹೊಡೆದ್ರು ಒಂದು ಮಾತ ಅನ್ನಕ್ಕಿಲ್ಲ, ಒಂದು ಮಾತ ಬೊಯ್ಯಕ್ಕಿಲ್ಲ, ಆಡಕ್ಕಿಲ್ಲ, ಹಿಂತಿರ್ಕೊಂಡು ನೀನು ಒಂದು ಮಾತಕ್ಕೆ ಸಾಕು 10 ಏಟು ಹೊಡಿತೀಯಲ್ಲ ನೀನು ಅಂತಾನೆ ನನ್ನ. ಅವಳಾರೆ ಗತ್ ಕೆಟ್ಟವ್ರ ಮನೆಯಿಂದ ಬಂದವಳೆ, ನಾನು ಗತ್ ಕೆಟ್ಟವ್ರ ಮನೆಯಿಂದ ಹೋಗಿದ್ದೇನವ. ಕೆಲಸದಲ್ಲಿರೋಳು ನಾನು. ನನಗೆಷ್ಟು ಇದಿರೋದು? ಬಿದ್ದಿರೋರು ಬಿಸಿನೀರು ಕೊಟ್ರೆ ಎದ್ದು ಬಂದು ಅದು ಹೋದ್ರಂತೆ. ಹಂಗಾಯ್ತು ಕತೆ. ನೀನು ಯಾಕೆ ಎದ್ರಕೊಂಡಿಯೇ? ನಾನಿಲ್ವಾ? ಬರ್ಲಿ ಸುಮ್ಕಿರು, ಬತ್ತಳ್ಳಿ ಮಾತು ಮುಂಡೆ. ಇನ್ನೇನೋ ಬಂದ್ಲು ಅನ್ಕೋ, ಮಾಡ್ತೀನಿ ಇಳಿಸ್ತೀನಿ ಮರುವಾದಿ. ಸುಮ್ಕಿರು, ಸುಮ್ಮನೆ ಬಿಟ್ಬಿಡ್ತೀನಿ ಅವಳನ್ನ. ಸುಮ್ಮನೆ ಬಿಟ್ಟಾರ ಹೇಳು ಲೋಪರ್ ಮುಂಡೆ ಏನ? ಹಂಗೆ ಹಿಂಗೆ ಎಷ್ಟಾರು ಹೊಡಿಬೋದು ನಿನ್ನ ಮಗಳು, ನಾವು ಕೇಳಕ್ಕಿಲ್ಲ ಅಂತ ಅಂದವಳು. ಇವತ್ತು ಯಾಕೆ ಹಿಂಗೆ ಆಡ್ತಾಯಿದ್ದಾನು? ಹೊಡಿಬೇಕು ಅನ್ನೋದೇನಿದದು, ಬಡಿಬೇಕು ಅನ್ನೋದೇನಿದೆ, ಕುತ್ಕೊಂಡ್ಬಿಟ್ಟದ ಏನಾರಯ್ಯ? ನೀನು ಎದ್ರಕಬೇಡ, ನೀನು ಸುಮ್ಕಿರ್ನೆ ಬತ್ತಳ ಅವಳೆಯ. ಈಗ ಬಂದ್ರ ಬನ್ನಿ. ಚೆನ್ನಾಗಿದೀವ? ಯಾವ ಚಂದ? ನಿನ್ನ ಮಗನ ಕಟ್ಕೊಂಡಾಗಲೇ ಹೋಯ್ತು ಕಣ್ ಬಾ. ಚಂದ ಅಂದ ಇಲ್ಲವ? ನಿನ್ನ ಮಗನ ಕಟ್ಕೊಂಡಲ್ಲ ಅವತ್ತೇ ಬತ್ತು ಚಂದ ಅಂದ ಎಲ್ಲ ಹೋಯ್ತು ಕಣ್ ಬಾ. ಅಯ್ಯೋ ಆಯ್ತು ಸುಮ್ಮನಿರವ, ಒಂದು ಮಾತು ಕತೆ ಬರ್ತದ ಅದಕ್ಕೆಲ್ಲ ಯಾಕೆ ಗಾಡಿಗೆ ಏನಾಡರಮ್ಮ? ಯಾವಾಗ ಮಾತಾಡ್ ನೀನು? ನಿನ್ನ ಮಗನ ಕುಟ್ಟಿ ಏನು ನಮಗೆ? ತಗೋ ಬಾಳೆಹಣ್ಣು ಬಿಸ್ಕತ್ತು ಸಿಯಾ ತಿಂಡಿನ ತಂದಿನಿ, ತಗೋ ತಿನ್ನೋವನ್ಗೂ ಕೊಡು. ಬಾರ ಬಂದಿದ್ದದ ನಿನ್ನ ಮನೆ ಪದಾರ್ಥ ತಿನ್ನಕ್ಕೆ ನನಗೆ ಬಾರ ಬಂದಿದ್ದದಮ್ಮ. ನನ್ನ ಮನೇಲಿ ಏನು ಗೊತ್ತಿಲ್ದಾನೆ ಕಳ್ಸಿದ್ದಮ್ಮ ನಿನ್ನ ಮನೆಗೆ ನಾನು ಮದುವೆ ಮಾಡಿ. ಏನೋ ಪ್ರೀತಿಸ್ಕೊಂಡವ್ರಲ್ಲ ಅಂದ್ಬಿಟ್ಟು ನಾನು ಮದುವೆ ಮಾಡಿದ್ರೆ ನಿನ್ನ ಮಗ ಹೊಡ್ದಾನಂತೆ ನನ್ನ ಮಗಳಿಗೆ. ಅಯ್ಯೋ ಬಿಕ್ಕಮ್ಮ, ಏನು ಮಾಡಿರಿ ಬಿಕ್ಕಮ್ಮ? ಇವಳುವೆ ಭಾಳ ಹೊಡೆದ್ಬಿಟ್ಲಂತೆ. ಅದಕ್ಕೆ ಒಂದು ಹಿಂತಿರ್ಕೊಂಡು 1 ಏಟು ಹೊಡೆದೆ ಅಂತ ಅಂದ. ಹೊಡಿಬೇಕು ಅಂದರೆ ನನ್ನ ಮಗಳು ಸಾಕಾಗಬೇಕಾಗಿ ಬತ್ತಾಳೆ. ಅವನೇನು ಮಾತಾಡ್ಬೇಕು ಹಿಂತಿರ್ಸಿ ಅನ್ನೋದು? ಯಾಕೆ ಮಾತಾಡ್ಸ್ಕೊಂಡ್ರೆ ನನ್ನ ಮಗಳು? ಅವಳಿಗೆ ನಾನೇ ಬಂದಿರೋದು ಮಾತಾಡ್ಸ್ಕೊಳಕ್ಕೆ. ಅಯ್ಯೋ ಏನು ಮಾಡೋಕ್ಕಾಗೋದು? ಆಯಿತು ನಾನು ಉಗ್ದೀವಿ ನೀವನಿಗೆ ಬೋದೆ ನಾನುವೇ. ನೀನು ಯಾವಾಗಿದ್ರೆ ಅವಳೆಕ್ಲ ಹೋಯ್ತಿದ್ಲು ನನ್ನ ಸೊಸೆ ದೇವ್ರಂತವಳು. ಅವಳ ಮೇಲೆ ಎಲ್ಲ ಇಲ್ದವಳೆಲ್ಲ ಮಾತಾಡ್ಬೇಡ ನೀನು. ಮುಕ್ಕ ನೀನು ನ್ಯಾಯವಾಗಿ ಬುದ್ಧಿ ಕಲಿಯೋದು ತೊಡಗಲ್ಲ ಅಂದ್ಬಿಟ್ಟು ಚೆಂದಾಗಿ ಉಗ್ದೀನಿ ಕತೆ. ಬೇಜಾರು ಮಾಡ್ಕೋಬೇಡಿ ನೀವು. ನಡಿ ಮಗ ನಡಿ, ಇಷ್ಟಕ್ಕೆಲ್ಲ ಬಾರ್ದಾಡ್ಕೊಂಡು ಬಂದ್ರೆ ಅದದವೇ. ಅಮ್ಮ ನಾನು ಬರೋಕಿಲ್ಲ, ಬರೋಕಿಲ್ಲ ಅಂತ ಹೇಳ್ತಾ ಇಲ್ವಾ? ನಾನು ಬರೋಕಿಲ್ಲ ಕಣಮ್ಮ. ಹಂಗಂದ್ರೆ ಅದದವ, ನೀನು ಕಾರ್ ಕಟ್ಕೊತೀನಿ ನಡಿ, ಅಕ್ಕಪಕ್ಕರ ಆಡ್ಕೊತಾರೆ. ಅಲ್ಲ ನನ್ನ ಮಗಳು ನೀನು ಇರಿ ಸೊಸೆ ಯಾವನ್ ಕೂಟ ಹೋಗಿ ಚಕ್ಕಂತ ಆಡ್ಕೊಂಡು ಬೇಕಾದಂಗೆಲ್ಲ ತರ್ಸ್ಕೊಂಡು ತಿಂತ ಕುಂತಿದ್ದಾಳಂತೆ. ಹಂಗೇನಾರು ನನ್ನ ಮಗಳು ಮಾಡಿದಾಳ ಹೇಳು? ನಿನ್ನ ಸೊಸೆ ಬಗ್ಗೆ ಇರಿ ಸೊಸೆ ಬಗ್ಗೆ ಊರಲ್ಲೆಲ್ಲ ಹುಗಿತಾ ಕೂತಾರ ಊರಲ್ಲಿ. ಹಂಗೇನಾರು ನನ್ನ ಮಗಳು ಉಗಿಸ್ಕೊತಿದ್ದಾಳ ಹೇಳು? ಅವಳ್ಯಾಕೆ ನನ್ನ ಸೊಸದಳು? ಅವ್ರಿಗೂ ನಮಗೂ ಯಾವ ಸಂಬಂಧ? ಇರ್ಸ್ಕೊಂಡು ಕುಂತಿದೀಯೇ? ಇರ್ಸ್ಕೊತವ ಏನು ಮಾಡಕ್ಕೆ ಇರ್ಸ್ಕೊಂಡು ಕುಂತಿದೀಯ? ಅವ್ರನ್ನ ಓಡಿಸು. ನನಗೆ ಗೊತ್ತು ಕಣಮ್ಮ, ನೀನು ಎತ್ತಿಲ್ಲ ಅಂದ್ರೆ ಅಂದ್ಮೇಲೆ ಪಿರುತಿ ಅದೇ ಅಂತ. ಯಾವ ಪಿರುತಿ? ಹೆಂಗೋ ಹೊಲ್ದಾಗ ಕೆಲಸ ಮಾಡ್ಕೊಂಡಿರ್ತಾರೆ ಗಂಡು ಇರ್ತೀವಿ. ಈ ಕೂಲಿ ಕರ್ಕೊಂಡು ಕಾಸು ಬೇಕು ಕೊಡ್ಬೇಕು ತಾನೆ ಅನ್ಕೊಂಡು ನಾನು ಇರ್ಸ್ಕೊಂಡಿದ್ದು. ಇವತ್ತು ಹೊಂಟೋದ ಅವ್ರು ಬೇಕಂತ ನಡೀರಿ. ಯಾಕೋದ ಎಲ್ಗೋದ? ನಾನು ಇವ್ರು ಕರೆಕ್ಟ್ ಬರೋದಕ್ಕೆ ನಾನು ಎಡ್ತಿ ಮಾತ್ರ ಕರ್ಕ ಬಂದಿಲ್ಲ. ಅವಳು ಮಾತ್ರ ಕರೆಕ್ಟ್ ಹೋಯ್ತಿದ್ದೀರ ಅನ್ಕೊಂಡು ಜಗಳಕ್ಕೆ ಬಿದ್ದಕನ್ನು ಬಿತ್ತಮ್ಮ. ಕ್ವಾಪತ್ಬಿಟ್ಟು ನನಗೆ ಅವಳ ನನ್ನ ಮಗ ನೆಡ್ತಿ, ನೀನೇ ನೆಡ್ತಿ ನಿನ್ನೆ ನಾನು ಎತ್ತಿಲಕ್ಕನ್ನು ಹೋಗೋ ಗುಲಾಮ ಅಂದೆ. ನೀನು ಸರಿಯಾಗಿ ಮಾಡಿದ್ದೀನಿ. ನೀನು ಕೆಲಸ ಮಾಡೋದು ಯಾರು ಜೀತ ಕೆಲ್ಸ್ಕೊತೀವಿ ಅಂದ್ರೆ ಎಷ್ಟು ಕಾಸು ಕೊಡ್ಬೇಕು ಅವ್ರಿಗೆ? ಬುದ್ಧಿಲ್ಲ ನಿನಗೆ? ಹಂಗೆ ಬಂದು ಕೂಲಿ ಮಾಡ್ಬಿಟ್ಟಾರ, ಅವ್ರು ಕಾಸು ಕೊಡ್ಬೇಡ್ದ? ಹೆಂಗೋ ಪುಕ್ಸಟ್ಟೆ ಮಾಡ್ಕೊಂಡು ಹೋಯ್ತಿಲ್ವಾ? ಅದನ್ನ ಅದ್ಗರ್ಸಂದು ಕುಂಚಿದ್ಯಲ್ಲ. ಅವ್ನಿಗೆ ಆಸ್ತಿ ಬರಿಬೇಕಂತೆ. ಅವನು ಉದ್ದಾದ್ಮೇಲೆ ಅವ್ನು ಸಂಪಾದನೆ ಮಾಡಿರೋ ದುಡ್ಡಲ್ಲಿ ನಾನು 1 ಎಕರೆ ತಗೊಬಿಟ್ಟಿದ್ದಾನಂತೆ. ಅವ್ನಿಗೂ ಸೇರ್ ತಕ್ಕಂತೆ. ಹಂಗಂತ ನಾನು ನ್ಯಾಯ ಆಡಿದ್ರೆ ಕ್ವಾಪತ್ತಕ್ಕಿಲ್ಲ ಹೊತ್ತು ನನಗೆ. ಅದಕ್ಕೆ ಹೋಗೋ ಗುಲಾಮ ನಿನಗೂ ನಮಗೂ ಯಾವ ಸಂಬಂಧನೂ ಇಲ್ಲ ಅಂದ್ಬಿಟ್ಟು ಉಗ್ದು ಓಡಿಸ್ದೆ. ಯಾವ ಆಸ್ತಿ ಕೊಟ್ಟಾರಂತ ಅವ್ನಿಗೆ? ನಾಚಿಕೆ ಇಲ್ವಂತ, ಮಾನ ಮರುವುದಿಲ್ವಂತ, ಬೊಗ್ಲಕ್ಕೆ ಹಂಗೆಲ್ಲವ? ಯಾವ ಕೊಟ್ಟು ಮಡಗಿದಂತೆ ಅವನು? ಅಯ್ಯೋ ಅವ್ನು ಮಾನ ಮರುವುದಿಲ್ವಾ? ಅಲ್ಲಿ ಮುನ್ನಾಕ ಎಷ್ಟು ಅಂತ ಹೋಗ್ಯದು, ಎಷ್ಟು ಉಗಿದ್ರು ಮುಂಡಕ್ಕೆ ಮಾನ ಮರುವುದಿನೇ ಇಲ್ವಲ್ಲ? ಮಾನ ಮರುವುದಿದ್ರೆ ಹಂಗೆ ಮಾಡ್ತಿದ್ರವ? ಹಂಗೆ ಮಾಡ್ತಿದ್ರ? ಮಾನ ಮರುವುದಿಲ್ದೋದ್ಕೆ ತಾನೆ ಹೆಂಗೆ ನಮ್ಮ ತಲೆ ತಿಂತಿರೋದು. ಅದಕ್ಕೆ ಇರಕ್ಕಿಲ್ಲ ನಾನು ದೇಶಾಂತರ ಹೊಂಟೋಯ್ತೀನಿ ನಾನು ಅನ್ಕೊ ಹೋದ. ಎಲ್ಲೋದ ನಾಗೋ ಬರ್ತಾನೆ ಸಂದೆ ಹೊತ್ತು ವಾಟಸ್ತಾಗ ಬಾಣ ಮುಂಡೆವು. ಥೂ ಅವ ಅಂತ ಗತ್ಕೆಟ್ ಜನ್ಕೊಳ್ಳೋ ಏನೋ. ಅದಕ್ಕೆ ಅವ್ನು ಬಂದ್ರೆಷ್ಟು ಬಿಟ್ರೆಷ್ಟು, ನನ್ನ ಸೊಸೆ ನನ್ನ ಮಗ ಚೆನ್ನಾಗಿದ್ರೆ ಸಾಕು. ನನಗೆ ಇನ್ನೇನು ಬೇಕು? ಬರೀ ಬಾಯಲ್ಲಿ ಬೊಗಳೋದು ಆಗತ್ತೆ ನೀನು. ಅದು ಕಾರ್ಯ ರೂಪಕ್ಕೆ ತಂದಿಲ್ಲ ನೀನು. ಬರೀ ಬಾಯಲ್ಲಿ ಮಾತಾಡ್ಬಿಟ್ರು ಬರೋಕಿಲ್ಲ ಕಣಮ್ಮ. ಹೊರ್ತುಂಬಕ್ಕಿಲ್ಲ ಬಾಯಿಲಿ. ಹೊರ್ತುಂಬು ಅಂದ್ಬಿಟ್ಟು ಹೊರ್ತುಂಬಿಟ್ಟದ ಅಡುಗೆ ಮಾಡಿ ಬೋಡ್ಸಿದ್ರಯ್ಯ. ಅಲ್ಲಕ್ಕನ್ ಬಿಟ್ಟೆಮ್ಮ. ಈಗೇನು ಅರಿಯಾಗಿರೋದು? ಈಗ ಜೋಳದ ದುಡ್ಡು ಬತ್ತು ಎಲ್ಲನೂ ಜೋಡಿಸಿ ಕಾಸು ಸರನೆ ಮಾಡಿಸ್ಕೊಟ್ಟೆ ಅವಳಿಗೆ. ಏನು ಕಮ್ಮಿ ಮಾಡಿದ್ದಾನು ಹೇಳಿ ನೀವೇ? ಏನು ಮಾಡಿಲ್ಲ ನಿನಗೂ. ನಿನ್ನ ಮಗ ಯಾಕೆ ಕೊಡಿಬೇಕು ನನ್ನ ಮಗಳಿಗೆ?
ಯಾಕಮ್ಮ ಹೊಡಿಬೇಕು? ನಾನೇನು ಹೇಳ್ಕೊಟ್ಟಿದ್ದಾನವ ಹೊಡೆದಾಡಿ ಅಂದ್ಬಿಟ್ಟು ಇವಳುವೆ ಮಕ ಮುಸುಡಿ ನೋಡ್ದಂಗೆ ಹೊಡಿತಾಳೆ. ಹೊಡಿಬೇಕು ಒಂದೋ ಎರಡೋ ಹಂಗೆ ಅನ್ಕೊಂಡು ಒಸಿ ಹೊಡ್ದಾಳ. ಮಕ ಮುಸುಡಿ ನೋಡ್ದಂಗೆ ಮಕೆಲ್ಲವ ಊತ ಕೂತದ, ಬೆನ್ನೆಲ್ಲವ ಬರೆ ಬಂದು ಕೂತವೆ. ತೋರಿಸ್ತಾವನು ನನಗೂ ಹಿಂಗೆ ಆಗದೆ ನೋಡಿ ಹಿಂಗೆ ಹೊಡೆದವಳೆ ಅಂತವ. ಅವೆಲ್ಲ ಚಂದವ ಲಕ್ಷಣವ ಹೇಳಿ ನೀವೇ. ಏನಮ್ಮ ನಿನ್ನ ಮಗ ಅಂತಂಗೆಲ್ಲ ಅನ್ಸ್ಕೊಳಕ್ಕೆ ನಾನು ಬಿಟ್ಟು ಬಿದ್ದಿದ್ದಾನ? ನಿನ್ನ ಮಗ ಹೊಡೆದ್ರೆ ನಾನು ಸುಮ್ಕೆ ಓಡ್ತಾನೆ ನಿಂತ್ಕೋಬೇಕಾ? ನಡ ಹುಡಿತೀನಿ ಅಂತ ನಾನು. ನೀವು ಆಡ್ದಂಗೆಲ್ಲ ಆಡಿ ಬೊಯ್ಯಾಗೆಲ್ಲ ಬೊಯ್ದು ಏನಕ್ಕೆ ನಾನು ಕುತ್ಕೊಂಡು ತಿಂತಿಯಲ್ಲ, ಕೆಲಸ ಮಾಡ್ತಾರವಳು ನಾನು. ಈಗ ಆಯ್ತವ, ಅವನು ಒಂದು ಏಟು ಹೊಡೆದ ನೀನು ಒಂದು ಏಟು ಹೊಡೆದಿದ್ದು ಮುಗೀತು. ಈಗ ಅದನ್ನೇ ಮಾಡ್ಕೊಂಡು ಈಗ ಸಂಸಾರ ಮಾಡ್ಕೊಳಕ್ಕದವ. ನಡಿ ಈಗ ಮನೆಗೆ. ನೋಡಮ್ಮ, ನನ್ನ ಮಗಳು ಬತ್ತೀನಿ ಅಂದ್ರೆ ನಾನು ಕಳ್ಸಕ್ಕಿಲ್ಲ. ನೀನು ಏನಂದಿದ್ದಿ ನನ್ನ ಸೊಸೆ ಹೆಸ್ರಿಗೆ ಆಸ್ತಿ ಬರೀತೀನಿ ಇರ್ತಾನೆ ಇರೋದಲ್ಲ, ನಾನು ಬರೀ ಕಳಿಸ್ತೀನಿ. ನಾಳೆ ದಿವಸಕ್ಕೂ ನಿನ್ನ ನಂಬಕ್ಕಾಕಿಲ್ಲ ನಾನು. ಹಿರಿ ಮಗನ ಕಡೆ ಕಾಲು ಮೂಡ್ಬಿಟ್ರೆ ನಾನೇ ಮಾಡೋಣ ಮೇಲೆ. ಅಯ್ಯೋ ಅವನ್ನ ನಾನು ಎತ್ತಿದಾನ. ಅದ್ಯಾಕಂಗಂದಿರಿ ನೀವು? ಯಾಕಂಗಂದಿರಿ ಅನ್ನೋದು ಬೇಡ, ಬಿಡೋದು ಬೇಡ. ಹೋಗು, ಜಾಸ್ತಿ ಮಾತು ಕಿತ್ತಾಡ್ಬೇಡ ನೀನು. ನನ್ನ ಮಗಳಿಗೆ ಆಸ್ತಿ ಬರೆದ್ರೆ ಸರಿ ನೀನು ಇಲ್ವಾ? ನಾನು ಸುಮ್ಕಿಮ್ಕೇರಿಕ್ಕಿಲ್ಲ ನಾನು. ಸರಿ ಅದು ಕೆಲಸ ಮಾಡ್ಬಿಡ್ತೀನಿ. ಅಲ್ಲ, ಯಾವುದೋ ಊರಿನ ಮಗಿನ ಎತ್ಕೊ ಬಂದ್ಬಿಟ್ಟು ಅಂತ ಕಟ್ಕೊಬಿಟ್ಟು ಇವತ್ತು ಅವನ್ನೇ ನನ್ನ ಮಗ ಅನ್ಕೊಂಡು ನಿಂತಿದ್ಯಲ್ಲ. ನಮ್ಗೆ ಎಷ್ಟು ಕೋಪತ್ತಕ್ಕಿಲ್ಲ. ಅವರು ನಿನ್ನ ಗಂಡ ಯಾವ ಊರನು ಏನು ಎಂತೋತ ಗೊತ್ತಾ ನಿನಗೆ? ಒಂದು ವರ್ಷದ ಮಗಿನ ಎತ್ಕೊ ಬಂದ್ಬಿಟ್ಟು ಅಂದ್ಬಿಟ್ಟು ಹಿಂಗೆ ಆಡ್ತಿದ್ಯಲ್ಲ ನೀನು. ಅಯ್ಯೋ ಯಾವ ಊರೋ ಏನೋ ನನ್ನ ಮಗ ಅನ್ಕೊಂಡು ಎತ್ಕೊ ಬಂದ, ನನಗೇನು ಗೊತ್ತು? ಏನೋ ನನಗೂ ನಮ್ಮ ಅಪ್ಪ ಗತ್ಕೆಟ್ಟು ನನ್ನ ಮಗ ಥರ ರೀತಿ ಅಂದ್ಬಿಟ್ಟು ಕಟ್ಟುದ ಇನ್ನೇನು ಮಾಡಂಗಿದ್ದದು. ಈಗ ಅವನು ಓದ ಅಂತ ಹೇಳ್ತಾ ಇಲ್ವಾ? ನನ್ನ ಮಗ ನನಗೆ ಹೆಚ್ಚು, ನನ್ನ ಸೊಸೆ ನನಗೆ ಹೆಚ್ಚು. ಕಂಡವ್ರು ನಾನೇ ಕೆಚ್ಚು ಮಾಡ್ಕೊಳ್ಳೋಣ. ನೋಡತ್ತೆ, ನೀವು ಬಾಯಲ್ಲಿ ಹೇಳೋದು ನಂಬಕ್ಕಿಲ್ಲ. ನನ್ನ ಹೆಸ್ರಿಗೆ ಆಸ್ತಿ ಬರೀರಿ, ನಾನು ಒಪ್ಕೊತೀನಿ. ಅಲ್ಲಿ ಗಂಟೆ ನಾನು ಯಾವುದೇ ಕಾರಣಕ್ಕೂ ಒಪ್ಕೊಳಕ್ಕಿಲ್ಲ ನಾನು. ನಿನ್ನೆಷ್ಟು ಬಿಟ್ಟಿದ್ದು ಕಣವ, ಏನಾರು ಮಾಡ್ಕೊಳ್ಳಿ. ನಿಮ್ಗಳು ಕುಟೆ ಹೇಳಕ್ಕೆ ಆಯ್ಕಿಲ್ಲ ನಾವು. ಅಲ್ಲ ಈಗ ನಿಂತು ನೀರಲ್ಲಿ ಆಸ್ತಿ ಬರೀರಿ ಅಂದ್ರೆ ಹೆಂಗೆ ಬರೇಕದ್ದು? ಸರಿ ಬಿಡು. ಮತ್ತೆ ಇನ್ಯಾಕೆ ಕೂತಿದ್ದಿ ಇಲ್ಲಿ ಅರಿಕತೆ ಉತ್ಕೊಂಡು? ಬರೇಕ ಆಯ್ಕಿಲ್ಲ ಅಂದ್ರೆ ಎದ್ದೋಗು. ನಿನ್ನ ಮಗನ ಸಂಸಾರ ನೀನೇ ಕೈಯಾರ ಹಾಳು ಮಾಡ್ದಾಗ ಏಕನ ಡೈವರ್ಸ್ ಕೊಡ್ತೀರಿ ಕತ್ತೆ ನಾನು. ಅದೊಂದು ಮಾಡು, ಒಳ್ಳೇದು ಅನ್ಸ್ಕೊಂಡು ಇಲ್ಲಿ ಗಂಟ ಬಂದ್ಬಿಟ್ಟು ಈ ಕೆಟ್ಟದ್ದು ಅನ್ಸ್ಕೊಂಡಿವ. ಆಯಿತು ನಡಿ. ನಿನಗಿಂತ ತೆಚ್ಚಲ್ಲ, ನನ್ನ ಮಗನಿಗಿಂತ ತೆಚ್ಚಲ್ಲ. ಆಸ್ತಿ ತಾನೇ ನಿಮ್ಮ ಹೆಸರು ಬರ್ಕೊಡ್ಬೇಕು ತಾನೇ, ಬರ್ಕೊಟ್ಟ ನಡಿ. ತಲೆಗೆಡ್ಸ್ಕೊಬಿಡ ನೀನು. ಬರಿತೀನಿ ಅಂತ ಬರೀ ಬಾಯ್ ಬರ್ಕೊಂಡ್ರು ಬರ್ಲಿಲ್ಲ ನೀನು. ಬರೀದಿ ತೋರಿಸು, ಆಮೇಲೆ ನನ್ನ ಮಗಳು ಕಳಿಸ್ತೀನಿ ನಾನು. ಅಲ್ಲಿ ಗಂಟ ನೀನು ನನ್ನ ಮನೆ ಬಾಕ್ಲಿಗೆ ಬರಬೇಡ, ಕರ್ಕೊಂಡೋಗಕ್ಕೆ. ಅಲ್ಲಕ್ಕನ್ ಬಿಟ್ಟೆಮ್ಮ, ನನಗೆ ಇನ್ನು ಯಾರಿದ್ದರು ಏನು ನನ್ನ ಮಗಳು ಕೊಟ್ಬಿಡ್ತಿದ್ದ ಆಸ್ತಿ ನಾನು. ಯಾವತ್ತಿದ್ರು ಇವನ್ಗೆ ತಾನೇ ನಂಬಕ್ಕಾಕಿಲ್ಲ. ನಿನ್ನ ಮಗಳು ಮೂರು ದಿವಸಕ್ಕೂ ಬಂದು ಇಲ್ಲಿ ಕೂತ್ಕೊತಾಳೆ. ಗುಟ್ನಲ್ಲಿ ಅವಳಿಗೆ ಬರ್ಕೊಟ್ಬಿಟ್ಟು ಆಗೇನು ಮಾಡೋನು? ನನ್ನ ಮಗಳು ಬಾಯ್ ಬಿಡ್ಕೊಂಡು ಕೂತ್ಕೊಂಡು ನಾನೇ ಆಸ್ತಿ ಎಲ್ಲನೂ ಬರೀ ನನ್ನ ಮಗಳ ಹೆಸ್ರಿಗೆ ಬರಬೇಕು ಅಂದರೆ ಇಲ್ವಾ? ನಡೀತಾರೆ ದಾರಿ ಬಿಡು. ಜಾಸ್ತಿ ಮಾತು ಕಿತ್ತಾಡ್ಬೇಡ ನೀನು. ಅಲ್ಲ, ನನ್ನ ಮಗನಿಗೆ ಒಂದು ಮಾತು ಕೇಳ್ದಾನೆ, ಹಿಂಗೆ ಏನು ನಿಂತು ನೀರಲ್ಲಿ ಹಿಂಗೆ ಆಡಿದ್ರೆ ಹೆಂಗೆ ಕಳಿಸ್ಕೊಡಿ. ಈಗ ಅದೇನು ನೋಡೋಕ್ಕಾಯ್ತದೆ? ಅದೇನು ಅಣಿ ಮಾಡ್ಕೊಂಡು ಬರೋಕೆ ಹೋಗಿ. ನನ್ನ ಮಗಳೇನು ಎಲ್ಗೂ ಓಡಾಕಿಲ್ಲ. ನೀರು ಸೊಸೆಂಗೆ ಓಡಾಕಿಲ್ಲ ಕಣ ಅವಳು. ಹೋಗು. ಯಾಕವ ಹಿಂಗೆ ಹಠ ಮಾಡಿಯ? ನಿನ್ಗಾರು ಬುದ್ಧಿ ಬೇಡವಾ? ನಿಮ್ಮ ಅವ್ನಿಗೆ ಬುದ್ಧಿ ಇಲ್ಲ ಅಂದರೆ ನಾನು ಹೇಳಿಲ್ವಾ? ಯಾವತ್ತಿದ್ರು ಅದು ನಿನಗೆ ಸಲ ತಗ್ದೋರ್ತು ಯಾರಿಗೂ ಅಲ್ಲ ಅಂತ. ನಿನ್ನ ಬಾಣದ ಮಾತ್ರ ನಾನು ನಂಬಕ್ಕಿಲ್ಲಕಂತ ಹೋಗಮ್ಮ. ಬೇಕು ಅಂದ್ರೆ ಬರೀ, ಇಲ್ದಾರ ಬುಟ್ಟಾಕು. ಜಾಸ್ತಿ ಮಾತು ಕಿತ್ತಾಬೇಡ ನೀನು. ಬೋವ, ಇಲ್ಲೇನು ಮಾತು? ಕಡ್ದೋಗು. ಇನ್ನೇನು ನೀನು ಕೊಟ್ಟು ಮಾತು ನಮಗೆ. ಹೋಗಿ ಆಸ್ತಿ ಬರ್ಕಣಪ್ಪ, ಆಮೇಲೆ ನಾನು ಬರೋದು. ತಾಯಿ ಲೇ ಅಮ್ಮ, ಎದ್ದಾಗಮ್ಮ, ಜಾಸ್ತಿ ಮಾತಾಬೇಡ. ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.